ನಮಸ್ಕಾರ. ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇವತ್ತು ಇರುವಂಥದ್ದು ಒಬ್ಬ ಮಾಜಿ ಸಂಸದನಾಗಿ ಅಲ್ಲ, ಅಥವಾ ರಾಜ್ಯ ಕೆಪಿಸಿಸಿಯ ಉಪಾಧ್ಯಕ್ಷನಾಗೂ ಅಲ್ಲ, ಮಾಜಿ ವಿಧಾನ ಪರಿಷತ್ತಿನ ಮಾಜಿ ವಿರೋಧ ಪಕ್ಷದ ನಾಯಕನಾಗೂ ಅಲ್ಲ. ನಾನು ಇಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಾ ಇರುವಂಥದ್ದು ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ ಮತ್ತು ಸಾಮಾಜಿಕ ನ್ಯಾಯವನ್ನ ಕೇಳತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ನಾವುಗಳೆಲ್ಲರೂ ಸಹ ನಿಮ್ಮ ಮುಂದೆ ಇದ್ದೇವೆ. ಮೊದಲನೇದಾಗಿ ಈ ಹೋರಾಟ ಯಾವುದೇ ವರ್ಗದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಗಳ ವಿರುದ್ಧ ಅಲ್ಲ. ಇದು ST, SC ಮತ್ತು OBCಗಳ ಸಂವಿಧಾನ ಬದ್ಧವಾದಂತ ಹಕ್ಕು. ಆ ಹಕ್ಕನ್ನ ಕೇಳತಕ್ಕಂಥದಕ್ಕೆ ಇವತ್ತೇನು ನಮ್ಮ ಹಕ್ಕುಗಳಿಗೆ ಧಕ್ಕೆಯಾಗಿದೆ, ಆ ಸಂವಿಧಾನ ಬದ್ಧವಾದಂತ ಮೀಸಲಾತಿಯ ಹಕ್ಕನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಮೀಸಲಾತಿ ಭಿಕ್ಷೆ ಅಲ್ಲ, ಯಾರೊಬ್ಬನ ಸೊತ್ತಲ್ಲ. ಇದು ಸಂವಿಧಾನದಲ್ಲಿ SCಗಳಿಗೆ, STಗಳಿಗೆ, OBCಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಹಕ್ಕು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 17% SCಗಳಿದ್ದಾರೆ, ಸುಮಾರು 1,25,00,000 ಜನ. STಗಳು 7% ಇದ್ದಾರೆ, ಸುಮಾರು 50 ಲಕ್ಷ ಜನ. ಹಾಗೆ OBCಗಳು ಸುಮಾರು 2,25,00,000 ಜನ ಇದ್ದಾರೆ, 32% ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ SC ಮತ್ತು ST ಮತ್ತು OBC ಸೇರಿದ್ರೆ 4 ಕೋಟಿಗೂ ಹೆಚ್ಚು ಜನ ಈ ರಾಜ್ಯದಲ್ಲಿದ್ದಾರೆ. ಈ 4 ಕೋಟಿ ಜನರಿಗೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ನಾವು ಇವತ್ತು ಧ್ವನಿಯನ್ನ ಎತ್ತಕ್ಕಂಥದಕ್ಕೆ ಇಲ್ಲಿ ಬಂದಿದ್ದೇವೆ. ನೋಡಿ, ವಿಶೇಷವಾಗಿ SC ಮತ್ತು ST ಪಾಪ್ಯುಲೇಷನ್ 19 ಏಪ್ರಿಲ್ 1991 ನಾಯಕ ಸಮಾಜದ ಪರ್ಯಾಯ ಪದಗಳನ್ನ STಗೆ ಸೇರಿಸಿದ ಮೇಲೆ ST ಪಾಪ್ಯುಲೇಷನ್ ರಾಜ್ಯದಲ್ಲಿ 0.8% ಇದ್ದಂತ ಪಾಪ್ಯುಲೇಷನ್ 19 ಏಪ್ರಿಲ್ 1991 ಇಂದ ಆ ST ಪಾಪ್ಯುಲೇಷನ್ ಸುಮಾರು 7% ಆಯಿತು. ಅಂದ್ರೆ 6.95% ಆಸ್ ಫರ್ ಗವರ್ನಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಹಾಗೆ ಅನೇಕರು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಒಂದಿಷ್ಟು ಜನ ಸೇರಿದ್ದಾರೆ. ಹಾಗೆ SC ಪಾಪ್ಯುಲೇಷನ್ 15%, ಸುಮಾರು 101 ಜಾತಿಗಳು SC, 51 ಜಾತಿಗಳು ST. ಆ 101 ಜಾತಿಗಳ SC ಸುಮಾರು 1,25,00,000 ಜನ ಏನಿದ್ದಾರೆ, ಅವರು 15% ಬದಲು 17 ಆಗಿದ್ದಾರೆ ಆಸ್ ಫಾರ್ ಸೆನ್ಸಸ್. ಈ ಕಾರಣದಿಂದ ನಾವು 1991ರಿಂದ ವಿಧಾನಮಂಡಲದಲ್ಲಿ, ವಿಧಾನಮಂಡಲದ ಹೊರಗಡೆ ರಾಜಕಾರಣಿಗಳು, ಜನಸಮೂಹದ ನಾಯಕರು ಕಾವಿ ಹಾಕಿರುವಂತ ಒಂದಿಷ್ಟು ಜನ ಸ್ವಾಮೀಜಿಗಳ ಹೋರಾಟದ ಹಿನ್ನೆಲೆಯಲ್ಲಿ
2022ರಲ್ಲಿ ರಾಜ್ಯದಲ್ಲಿದ್ದಂತ ಅವತ್ತಿನ ಬಿಜೆಪಿ ಸರ್ಕಾರ ಅದಕ್ಕೆ ಮೊದಲು ಇದ್ದಂತ ಏನು ಕೊಯ್ಲೇಷನ್ ಗವರ್ಮೆಂಟ್ ಕಾಂಗ್ರೆಸ್ ಮತ್ತು ಜನತಾದಳ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸರವರ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿ ಆ ಕಮಿಷನ್ ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ ಮತ್ತೆ ಅದರ ಮೇಲೆ ಮತ್ತೊಂದು ಪರಿಶೀಲನೆ ಮಾಡುವಂತದಕ್ಕೆ ಜಸ್ಟಿಸ್ ಆದಿ ಅವರ ಕಮಿಷನ್ ಮಾಡಿ ಅವರು ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ 2022ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿಗಳಿಗೆ 15ರ ಬದಲು 17% ಮೀಸಲಾತಿಯನ್ನ, ಎಸ್ಸಿಗಳಿಗೆ ಮೊದಲು 3% ಬದಲು 7% ಅನ್ನ, ಬ್ಯಾಕ್ವರ್ಡ್ ಕ್ಲಾಸ್ಗೆ 32%, 56% ಒಟ್ಟಾರೆ ಮೀಸಲಾತಿಯ ಪ್ರಮಾಣವನ್ನ ಜಾಸ್ತಿ ಮಾಡಲಾಯಿತು. ಆ 56% ಮೀಸಲಾತಿಗೆ ಈ ರಾಜ್ಯದ ಎಲ್ಲ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲರೂ ಯುನಾನಿಮಸ್ ಆಗಿ ಆ ಕಾನೂನನ್ನ ಜಾರಿಗೆ ತಂದ್ರು. ಹೇಗೆ ಯಾಕೆ ಆ ಕಾನೂನು ಮಾಡಿದ್ರು ಅಂತ ಹೇಳಿದ್ರೆ 1992ರ ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಯಾವ ಮಂಡಲ್ ವರದಿ ಆಧಾರದ ಹಿನ್ನೆಲೆಯಲ್ಲಿ ಆದಂತಹ ಕೇಸಲ್ಲಿ 50% ಮೀಸಲಾತಿ ಮೀರಬಾರದು ಅನ್ನುವಂತ ಸುಪ್ರೀಂ ಕೋರ್ಟಿನ ಆದೇಶ ಇರಬೇಕಾದ್ರೆ ಆ ಆದೇಶದಲ್ಲೇ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಹೇಳಿದ್ದಾರೆ, ಮೆಜಾರಿಟಿ ಜಡ್ಜಸ್, ಜನರಲಿ 50% ರಿಸರ್ವೇಶನ್ ಮೀರಬಾರದು, ಆದರೆ ವಿಶೇಷ ಪ್ರಕರಣಗಳಲ್ಲಿ ಎಲ್ಲಿ ಎಂಪಿರಿಕಲ್ ಡಾಟಾ ಮತ್ತು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಅಥವಾ ವರ್ಗಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಮೀಸಲಾತಿಯ ಪ್ರಮಾಣವನ್ನ 50ರ ಬದಲು ಹೆಚ್ಚು ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ. ಅದರಲ್ಲಿ ಇಂದಿರಾ ಸಾಹ್ನಿಸ್ ಕೇಸ್ ಅದನ್ನ ಆಧಾರವಾಗಿ ಇಟ್ಟುಕೊಂಡು ತಮಿಳುನಾಡಿನ ಸರ್ಕಾರ 50ರ ಬದಲು 69% ಮಾಡಿದ್ದಾರೆ. ಆ ಆಲಿ ಇವತ್ತು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಸಹ ನಮ್ಮೆಲ್ಲರ ಒತ್ತಾಯದಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ, ಜಸ್ಟಿಸ್ ಆದಿಯವರ ಕಮಿಟಿಯ ರಿಪೋರ್ಟ್ ರೆಕಮೆಂಡೇಶನ್ಸ್ ಮೇಲೆ ಕಾನೂನನ್ನ ಮಾಡಿದಂತ ಸಂದರ್ಭದಲ್ಲಿ ನಾವೇ ಹೇಳಿದ್ವಿ, ಈ ಕಾನೂನು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಸಂವಿಧಾನದ 9th ಶೆಡ್ಯೂಲ್ಗೆ ಇದನ್ನ ಸೇರಿಸಬೇಕು. ಈ ರೀತಿಯ ಸಮಾಜಮುಖಿಯಾಗಿ ಮಾಡಿರುವಂತ ಸುಮಾರು 350ಕ್ಕೂ ಹೆಚ್ಚು ಕಾನೂನುಗಳನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ನಾನು ಆಸ್ ಎ ಲಾಯರ್ ಐ ಆಮ್ ವೆಲ್ ಅವೇರ್. ಒಂದು ಸಾರಿ 9th ಶೆಡ್ಯೂಲ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಅದನ್ನ ಸ್ಟೇ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸಂವಿಧಾನದ ಡಿಕ್ಟಮ್. ಸೊ ಆದ್ರೆ ಅವತ್ತು ನಾಮೆಲ್ಲರ ಒತ್ತಾಯದಿಂದ ಅಂತ ಕಾಣುತ್ತೆ ನಿಮಗೆ 23rd ಮಾರ್ಚ್ 2023 signed by ವಂದಿತಾ ಶರ್ಮಾ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಯಾರಿಗೆ ಬರೀತಾರೆ ಅಡ್ರೆಸ್ ಅನ್ನ? ಹೋಮ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಯೂನಿಯನ್ ಗವರ್ಮೆಂಟ್. ಇದರಲ್ಲಿ ಏನು ಬರೀತಾರೆ? ದ ಕರ್ನಾಟಕ ಆಕ್ಟ್ ನಂಬರ್ 1 of 2023, the Karnataka SC and ST reservation of seats in education institutions and appointments or posts in the services under the State Act 2022 in the Karnataka in the Schedule 9 of the Constitution of India ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಪತ್ರ ಬರೀತಾರೆ ಕೇಂದ್ರಕ್ಕೆ. ಯಾಕೆ ಇದನ್ನ ಸೇರಿಸಬೇಕು? ಈಗ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಅಸೆಂಬ್ಲಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆಗಳು ಎಲ್ಲದಕ್ಕೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ SCP TSP ಕಾನೂನಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಕೊಡಬೇಕು ಅಂತಲೂ ಸಹ ಮಾಡಿದ್ದಾರೆ. ಇದರಿಂದ
SC ST ಮತ್ತು OBC ಮೈನ್ ಸ್ಟ್ರೀಮ್ಗೆ ಬರಬೇಕಾದ್ರೆ ಮೀಸಲಾತಿ ಇರಬೇಕು. ಆ ಮೀಸಲಾತಿಯನ್ನ ಕೊಡುವಂತದಕ್ಕೆ ಸಂವಿಧಾನದತ್ತವಾಗಿ ಸಿಗುವಂತದಕ್ಕೆ ಇದನ್ನ 9 ಶೆಡ್ಯೂಲ್ಗೆ ಬರೀಬೇಕು ಅಂತ ಹೇಳಿ ಸೇರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ 2023 ಮಾರ್ಚ್ 23ನೇ ತಾರೀಕು ಕೇಂದ್ರಕ್ಕೆ ಬರೀಲಾಯಿತು. ಕೇಂದ್ರ ಸರ್ಕಾರ ವಾಪಸ್ ಬರೀತಾರೆ 11 ಮೇ 2023, ಅದನ್ನು ನಿಮ್ಗೆ ಕೊಟ್ಟಿದ್ದೇವೆ. ಸೊ ಇದು ನಮಗೆ ಹೋಮ್ ಸೆಕ್ರೆಟರಿ ಬರೋದಿಲ್ಲ, ಇದೇನಿದ್ರು ಟ್ರೈಬಲ್ಲು ಮತ್ತೆ ಸೋಷಿಯಲ್ ವೆಲ್ಫೇರ್ಗೆ ಅಂತೇಳಿ, ಅಳಿಯ ಅಲ್ಲ ಮಗಳ ಗಂಡ ಅನ್ನುವಂಥ ರೀತಿನಲ್ಲಿ. ಅರೆ ಅಲ್ಟಿಮೇಟ್ಲಿ ಇಟ್ ಈಸ್ ದ ಯೂನಿಯನ್ ಗವರ್ಮೆಂಟ್ ವಿಚ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್. ತೆಗೆದುಕೊಳ್ಳದೆ ವಾಪಸ್ ಕಳಿಸಿ. ಈ ಮಧ್ಯೆ ನಮ್ಮ ಮಕ್ಕಳು ಇಂಜಿನಿಯರಿಂಗ್ಗೆ, ಮೆಡಿಕಲ್ಗೆ, ಲಾಗೆ, ನರ್ಸಿಂಗ್ಗೆ ಮತ್ತು ಅಪಾಯಿಂಟ್ಮೆಂಟ್ಸ್ಗೆ STಗಳು 7%, SCಗಳು 17%, OBCಗಳು 32% ಆಧಾರದ ಹಿನ್ನೆಲೆಯಲ್ಲಿ ಅಡ್ಮಿಷನ್ಸ್ ಮತ್ತು ಅಪಾಯಿಂಟ್ಮೆಂಟ್ಸ್ ಆಗಿರಬೇಕಾದ್ರೆ ಇತ್ತೀಚೆಗೆ ಕೆಲವರು ವೆಸ್ಟೆಡ್ ಇಂಟ್ರೆಸ್ಟ್ ಇರೋವಂಥವ್ರು ಹೈಕೋರ್ಟಿನಲ್ಲಿ ಮತ್ತು KIT ನಲ್ಲಿ ಕೇಸ್ ಹಾಕಿ KIT ನಲ್ಲಿ ಕಾನೂನನ್ನ ಸೆಟ್ ಸೈಡ್ ಮಾಡ್ತಾರೆ. ಹೈಕೋರ್ಟ್ ನಲ್ಲಿ ಸಿಂಗಲ್ ಜಡ್ಜ್ ಮುಂದೆ ಸ್ಟೇ ಆಗುತ್ತೆ ಈ ಕಾನೂನನ್ನ. ಚೀಫ್ ಜಸ್ಟಿಸ್ ಮುಂದೆ ಬೆಂಚ್ ಅಲ್ಲಿ ಇದನ್ನ ಸ್ಟೇ ಆಗುತ್ತೆ. ಲಾಸ್ಟ್ ವೀಕ್ ಈ ಮ್ಯಾಟರ್ ಬಂದಿತ್ತು, ನಾನು ಅಡ್ವೊಕೇಟ್ ಜನರಲ್ ಅಲ್ಲಿ ಮಾತನಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಸ್ಟೇ ವೆಕೇಟ್ ಮಾಡಿಸುವಂತದಕ್ಕೆ ನಮ್ಮೆಲ್ಲರ ಒತ್ತಾಯ ಮಾಡಿದ್ರು ಸಹ ಇಲ್ಲಿಯವರೆಗೂ ಮಾಡುವಂತ ಎಫರ್ಟ್ಸ್ ಹಾಕಿಲ್ಲ. ನಾನು ಕನ್ಸಿಸ್ಟೆಂಟ್ ಆಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಚೀಫ್ ಸೆಕ್ರೆಟರಿಯನ್ನ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾನೆ. ದಯಮಾಡಿ ನಮ್ಮ ಬದುಕಿನ ಮೇಲೆ ಚೆಲ್ಲಾಟ ಆಡಬೇಡಿಪ್ಪ. ಮೊದಲು ಒಳ್ಳೆಯ ಲಾಯರ್ ಅನ್ನ ಇಡಿ, ವೆಕೇಟಿಂಗ್ ಎಸ್ಸೇ ಹಾಕಿ, ಕೊಡ್ಲಿಲ್ಲ, ವೆಕೇಟ್ ಆಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, SLP ಹಾಕಬೇಕು ಅಂತ ಹೇಳಿದ್ದೇನೆ. ಆದ್ರೆ ಇಲ್ಲಿವರೆಗೂ ಏನು ಮಾಡಿಲ್ಲ. ಆದ್ರೆ ನಮ್ಮ ಒತ್ತಡ, ಇನ್ ಪರ್ಟಿಕ್ಯುಲರ್ ನಾನು ಮಾಡಿದಂತ ಒತ್ತಡದಿಂದ ಇಲ್ಲೇ ಬೆಳಗಾವಲ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಡೆದಂತ ಸೆಷನ್ ಅಲ್ಲಿ ಯುನಾನಿಮಸ್ ಆಗಿ 2 ಸದನಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡುತ್ತಾರೆ. ಯಾವ ಈ ಕಾನೂನಿದ 56% ಮೀಸಲಾತಿಯ ಕಾನೂನನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಬೆಳಗಾವಲ್ಲಿ ಸೆಷನ್ ನಲ್ಲಿ ಯುನಾನಿಮಸ್ ರೆಸಲ್ಯೂಷನ್ ವಾಸ್ ಪಾಸ್ಡ್. ಆದ್ರೆ ಆ ರೆಸಲ್ಯೂಷನ್ ಪಾಸ್ ಮಾಡಿ ಇತ್ತೀಚೆಗೆ ಒಂದು ಉದ್ದನೆಯ ಪತ್ರ ಇತ್ತೀಚೆಗೆ ಬರೆದಿದ್ದಾರೆ ಮೊನ್ನೆ ನಮ್ಮ ಸರ್ಕಾರದವರು. 20th ಜಾನ್ವರಿ 2026 ಇದರಲ್ಲಿ 9 ಶೆಡ್ಯೂಲ್ಗೆ ಸೇರಿಸಿ ಅನ್ನೋದನ್ನು ಬಿಟ್ಟು ಅಡ್ವೈಸ್ ಮಾಡಿ ಅಂತೇಳಿ SC ST ಕಮಿಷನ್ಗೆ ಬರೀತಾರೆ ರಾಜ್ಯ ಸರ್ಕಾರದವರು. ನಾನು ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತೇನೆ. ಬಹುಶಃ ಎಲ್ಲೋ ಒಂದು ಕಡೆ 2 ಸರ್ಕಾರಗಳು ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾವೆ. SC ಮತ್ತು ST ಮತ್ತು OBCಗಳ ಬದುಕಿನ ಜೊತೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ, ಕೇಂದ್ರ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, DK ಶಿವಕುಮಾರ್ ಅವರನ್ನ, ಇಡೀ 56% ಜನರ ಪರವಾಗಿ ಒತ್ತಾಯ ಮಾಡ್ತೇನೆ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರಿಬೇಕು. ಈ ಸಾಮಾಜಿಕ ನ್ಯಾಯದ ಬಗ್ಗೆ ಬಿಜೆಪಿಯ ಸ್ಟ್ಯಾಂಡ್ ಏನು, JDS ನ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದಾದ ಮೇಲೆ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕೇಂದ್ರಕ್ಕೆ ಹೋಗಬೇಕು. ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡ ತರಬೇಕು, ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಬೇಕು, ಸಂವಿಧಾನದ 9 ಶೆಡ್ಯೂಲ್ಗೆ ಈ ಕಾನೂನನ್ನು ಸೇರಿಸುವುದರ ಮೂಲಕ ಈ ವರ್ಗದ ಜನರ ಹಕ್ಕುಗಳ ರಕ್ಷಣೆ ಮಾಡುವಂತ ಕೆಲಸ ಮೊದಲು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಇನ್ನು ಕೇಂದ್ರ ಸರ್ಕಾರ, ನಾನು ಈ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನದ ರೀತಿ ನಡ್ಕೊಳ್ತಾ ಇಲ್ಲ. ಮೋದಿಯವರು ಯಾರಾದ್ರೂ ಮನ್ ಕಿ ಬಾತ್ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ, ಸ್ಕೂಲ್ ಮಕ್ಕಳು ಪತ್ರ ಬರೆದ್ರೆ ರಿಪ್ಲೈ ಕೊಡ್ತಾರೆ. ಆದ್ರೆ ಇಲ್ಲಿ 7 ಕೋಟಿ ಪ್ರತಿನಿಧಿಸುವಂತ ರಾಜ್ಯ ಸರ್ಕಾರ ಪತ್ರ 23ರಲ್ಲೇ ಬರೆದ್ರೆ
ಏನಪ್ಪಾ ಮಿಸ್ಟರ್ ಮೋದಿ, ನಿನಗೆ ಇದು ಅರಿವಿಲ್ವಾ? ಅಥವಾ ಈ ಬದುಕಿನ ಈ ಜನರ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ? ನಮ್ಮ ರಾಜ್ಯಕ್ಕೆ ಬಂದಂತ ಸಮಯದಲ್ಲಿ ಗುಲ್ಬರ್ಗಾಗ್ ಬರ್ತಾರೆ, ಬೆಸ್ತ ಸಮಾಜಕ್ಕೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳಿದರೆ, ಕೋಳಿ ಸಮಾಜಕ್ಕೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಕುರುಬರಿಗೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಗೊಲ್ಲರಿಗೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ನಾವು ಯಾರನ್ನ ಬೇಕಾದ್ರೂ ಎಸ್ಸಿಗೆ ಎಸ್ಟಿಗೆ ಸೇರಿಸಿವಿ, ಅವನು ಅಬ್ಜೆಕ್ಷನ್. ಆದ್ರೆ 2 ಕಂಡೀಷನ್. ರಾಜಕೀಯ ಹೇಳಿಕೆಗಳು ಆಗಬಾರದು. ಇದು ಯಾರನ್ನೇ ಸೇರಿಸಬೇಕಾದ್ರೂ ಮೊದಲು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಸಂವಿಧಾನದ ಆರ್ಟಿಕಲ್ 340, OBCಗೆ 340, SCಗೆ ಆರ್ಟಿಕಲ್ 341, STಗೆ ಆರ್ಟಿಕಲ್ 342. 341 ಪ್ರಕಾರ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ಅನ್ಟಚಬಲ್ ಇದ್ದಾರೆ, ಅವರು SC. 342 ಪ್ರಕಾರ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದು ಟ್ರೈಬಲ್ಸ್ ಇದ್ದಾರೆ, ಅವರು ST. ಅನ್ಟಚಬಲ್ ಅಲ್ಲ ಮತ್ತು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಅವರು OBC ಅಂಡರ್ ಆರ್ಟಿಕಲ್ 340. ಇದನ್ನ ಅರ್ಥ ಮಾಡಿಕೊಂಡು ಕುಲಶಾಸ್ತ್ರ ಅಧ್ಯಯನ ಮತ್ತು ಅವರನ್ನ ಸೇರಿಸುವಂತ ಸಮಯದಲ್ಲಿ ಎಲ್ಲಿ ಬಿಟ್ಟು ಬರ್ತಾರಲ್ಲ ಅಷ್ಟು ಪರ್ಸೆಂಟೇಜ್ ಅನ್ನ SCಗೆ ಬಂದ್ರೆ STಗೆ ಜಾಸ್ತಿ ಮಾಡಿ, STಗೆ ಬಂದ್ರೆ STಗೆ ಜಾಸ್ತಿ ಮಾಡಿ. ನಾನು ಅನೇಕ ಸಾರಿ ಹೇಳ್ತೇನೆ. ಈಗ ಸಮಾಜದಲ್ಲಿ ಕ್ಷೌರಿಕ ಸಮಾಜದವರಿದ್ದಾರೆ, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಅವರು ಎದುರು ಬಂದ್ರೆ ಅವರನ್ನ ಕಾಮೆಂಟ್ ಮಾಡ್ತಾರೆ. ಸೊ ಅದು ನಿಜವಾದಂತ ಅನ್ಟಚಬಿಲಿಟಿ, ಅವರನ್ನು SC ಮಾಡಿ. ಯಾರು ಇವತ್ತು ಅಗಸರಿದ್ದಾರೆ, ಧೋಬಿ ಸಮಾಜದವರು, ರಾಷ್ಟ್ರದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ಏನಪ್ಪ ನಿಮ್ಗೆ ಬಂದಿರೋದು, ಇವ್ರನ್ನ ನಮ್ಮ ರಾಜ್ಯದವ್ರನ್ನ ಮಾಡೋದಕ್ಕೆ ಸಮಸ್ಯೆ. ಸೊ ಹಾಗಾಗಿ ನಾನು ಮೋದಿ ಅವರನ್ನ ಒತ್ತಾಯ ಮಾಡ್ತಾರೆ, ಮಿಸ್ಟರ್ ಮೋದಿ, ನಿಮ್ಮ ಮನುಧರ್ಮ ಶಾಸ್ತ್ರದ ಪ್ರವೃತ್ತಿಯನ್ನ, ಮೈಂಡ್ ಸೆಟ್ ಅನ್ನ, ಪ್ರವೃತ್ತಿ ಏನಿದೆಯಲ್ಲ, ನಿಮ್ಮ ಮನಸ್ಥಿತಿ ಇವತ್ತು ಮನೋಧರ್ಮ ಶಾಸ್ತ್ರದ ರೀತಿ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ರೀತಿ ನಿಮ್ಮ ಮನಸ್ಥಿತಿ ಇಲ್ಲ. ನಿಮ್ಮ ಮನಸ್ಥಿತಿ ಅಂಬೇಡ್ಕರ್ ಬರೆದಂತ ಸಂವಿಧಾನದ ರೀತಿ ಇದ್ದಿದ್ರೆ ಈ SC ST OBC ರಿಸರ್ವೇಶನ್ ವಿತ್ ಇನ್ ನೋ ಟೈಮ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನಗೆ ನೋವಿನಿಂದ ಈ ಮಾತನ್ನ ಹೇಳ್ತೇನೆ, ಈ ಮಹಿಳಾ ರಿಸರ್ವೇಶನ್ ಅನ್ನ ಇವತ್ತು ನಗಪಾಟ್ಲಿಗೆ ಈಡು ಮಾಡಿಸಿದ್ಯಲ್ಲಪ್ಪ ಮಿಸ್ಟರ್ ಮೋದಿ. 2023ರಲ್ಲಿ ನಾನು ಆಸ್ ಎ ಪಾರ್ಲಿಮೆಂಟ್ ಮೆಂಬರ್, ಐ ಆಮ್ ವೆಲ್ ಅವೇರ್, ಮಾಜಿ ಪಾರ್ಲಿಮೆಂಟ್ ಸದಸ್ಯನಾಗಿ ನಿಮ್ಮ ಆಕ್ಟ್ ಅಲ್ಲಿ ಸಂವಿಧಾನದ ಆರ್ಟಿಕಲ್ 334A, ಸಂವಿಧಾನದ ಆರ್ಟಿಕಲ್ 334A ಏನ್ ಅಮೆಂಡ್ಮೆಂಟ್ ತಂದ್ರಪ್ಪ, ಮಹಿಳೆಯರಿಗೆ ಮೀಸಲಾತಿಯನ್ನ 33% ಜಾಸ್ತಿ ಮಾಡ್ತೇವೆ. ಈ ಕಾನೂನು ಜಾರಿಗೆ ಬಂದ ಮೇಲೆ ಆಗುವಂತ ಸೆನ್ಸಸ್ಸಿನ ಫಿಗರ್ಸ್ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿ ಅವರಿಗೆ ಸೀಟುಗಳನ್ನ ಕೊಡ್ತೇವೆ ಮೀಸಲಾತಿ ಅಂತ ಹೇಳಿ. ಯಾಕಪ್ಪ ಇದ್ದಕ್ಕಿದ್ದಾಗ ಈಗ 2011ರ ಸೆನ್ಸಸ್ ಫಿಗರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ? ಏನ್ ನಿಮ್ಮ ಅಮೆಂಡ್ಮೆಂಟ್? 2011ರ ಫಿಗರ್ಸ್ ಮೇಲೆ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಮಾಡಿ, ಉತ್ತರ ರಾಜ್ಯಗಳಿಗೆ ಹೆಚ್ಚು ಜಾಸ್ತಿ ಮಾಡಿ ಅದಕ್ಕೆ ಹೊರಟಿದ್ರಿಂದ ಇವತ್ತು ಆ ಬಿಲ್ ಇವತ್ತು ಬಿದ್ದು ಹೋಗಿದೆ. ನಾನು ಇಷ್ಟೇ ಹೇಳ್ತೇನೆ, ಮಹಿಳೆಯರಿಗೆ ಒಂದು ರೀತಿ ಅತ್ತಂಗೂ ಮಾಡಬೇಕು, ಕಣ್ಣು ಒರೆಸ್ದಂಗೂ ಮಾಡಬೇಕು ಅನ್ನುವಂತ ಪ್ರವೃತ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ನಿಮಗೇನಾದ್ರೂ ಮಹಿಳೆಯರ ಬಗ್ಗೆ, ಯಾಕಂದ್ರೆ ಮನುಧರ್ಮ ಶಾಸ್ತ್ರದ ಪ್ರಕಾರ ಅವರನ್ನು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವಂಥದ್ದು, ಅವ್ರಿಗೂ ನಿಮಗೆ ಬದ್ಧತೆ ಇದ್ದರೆ ಕೂಡಲೇ ಇರುವಂತಹ ಸೀಟುಗಳಲ್ಲೇ 1/3 ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ಕೊಡಿ. ಎಲ್ಲ ವಿರೋಧ ಪಕ್ಷದವರು ಬೆಂಬಲ ಮಾಡ್ತಾರೆ. ನಾನು ಅದನ್ನ ಹೆಚ್ಚು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಇಷ್ಟೇ ಹೇಳ್ತೇನೆ, ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನಕ್ಕಿಂತ ಹೆಚ್ಚು ಈ ಮನುವಾದಿಗಳು RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಯಾರು ಸಹ ಅನ್ಯತಾ ಭಾವಿಸಬೇಡಿ. ಸೊ ಇವತ್ತು ಅವರ ಪ್ರಭಾವ ಇವತ್ತು ರಾಷ್ಟ್ರದಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಬದ್ಧತೆ ಇದ್ರೆ ನಮ್ಮ ಕಾನೂನನ್ನ 9th ಶೆಡ್ಯೂಲ್ಗೆ ಕೂಡಲೇ ಸೇರಿಸಬೇಕು. ಏನು ಕರ್ನಾಟಕ ರಾಜ್ಯ ಸರ್ಕಾರ ಬರೆದಿರುವಂತಹ ಪತ್ರ ಇದೆ, ಅದರ ಆಧಾರದ ಮೇಲೆ
ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿ ನಮಗೆ ಹಕ್ಕನ್ನ ಕೊಡಬೇಕು. ಇಲ್ಲ ಅಂತಂದ್ರೆ ಈಗ 56,000 ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. 7% ಆದ್ರೆ ನಮಗೆ 3,750ಕ್ಕೂ ಹೆಚ್ಚು ST ಗಳಿಗೆ ಸಿಗುತ್ತೆ ಉದ್ಯೋಗ. ಇಫ್ ಇಟ್ ಈಸ್ 3%, ನಮಗೆ 1,500 ಪೋಸ್ಟ್ ಸಿಗುತ್ತೆ. SC ಗಳಿಗೆ 17% ಅಂದ್ರೆ ಸುಮಾರು 8,500-9,000 ಉದ್ಯೋಗ ಸಿಗುತ್ತೆ. ಅದೇ 15% ಅಂದ್ರೆ 7,000 ಚಿಲ್ಲರೆ ಸಿಗುತ್ತೆ. ಯಾಕಪ್ಪ ನಮ್ಮ ಹಕ್ಕು ಕಳ್ಕೋಬೇಕು? ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಟು ಪ್ರೊಟೆಕ್ಟ್ ಅವರ್ ರೈಟ್ಸ್. ಬರೇ ಸರ್ಕಾರಗಳೇ ಅಷ್ಟೇ ಅಲ್ಲ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಅಲ್ರಿ SC MLAಗಳೇ, SC MPಗಳೇ, ST MLAಗಳೇ, ST MLCಗಳೇ, MPಗಳೇ, ಏನ್ ಮಾಡ್ತಾ ಇದ್ದೀರಪ್ಪ? ಯಾಕ್ರಿ ಬಾಯ್ ಬಿಡ್ತಾ ಇಲ್ಲ? ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಮೊದಲು ಈ SC ST OBCಗಳ ಹಿತವನ್ನ ರಕ್ಷಣೆ ಮಾಡಿ ಅಂತ ಹೇಳಿ. ಯಾಕೆ ಬಾಯ್ ಬಿಡ್ತಾ ಇಲ್ಲ? ಆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆದ್ರೆ ಅದ್ರ ಬಗ್ಗೆ ಬಾಯ್ ಬಿಡೋದಿಲ್ಲ. SC STಗಳಿಗೆ ಜಮೀನು ಕೊಡ್ಲಿಲ್ಲ, ಟ್ರ್ಯಾಕ್ಟರ್ ಕೊಡ್ಲಿಲ್ಲ, ಅಥವಾ ಸ್ಕಾಲರ್ಶಿಪ್ ಕೊಡ್ಲಿಲ್ಲ, ಮತ್ತೊಂದು ಕೊಡ್ಲಿಲ್ಲ ಅಂದ್ರೆ ಯಾಕ್ರಿ ಬಾಯ್ ಬಿಡೋದಿಲ್ಲ? ಬರೇ ನಿಮ್ಮ ಕುಟುಂಬಗಳನ್ನ ಪೋಷಣೆ ಮಾಡೋದಕ್ಕಿದ್ದೀರಾ? ಬರೇ SC ST ಅಲ್ಲ, ಈವನ್ ಜನರಲ್ ಕೆಟಗರಿ ಜನಕ್ಕೂ ಸಹ SC ST OBCಗಳು ವೋಟ್ ಹಾಕಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಕ್ ಹೋಗ್ಬೇಡಿ. ನಿಮಗೆ ಸ್ವಲ್ಪನಾದ್ರೂ ಸಹ ಬದ್ಧತೆ ಇದ್ರೆ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ನಮ್ಮ ಹಕ್ಕುಗಳ ರಕ್ಷಣೆ ಮಾಡಬೇಕು. ನಾ ಕೇಳ್ತೇನೆ, ಬಹಳ ಮಾತಾಡ್ತಾರೆ ಮಿಸ್ಟರ್ ಜೋಶಿ, ಪ್ರಹ್ಲಾದ್ ಜೋಶಿ ಬಹಳ ಮಾತಾಡ್ತಾರೆ, ವಿ ಸೋಮಣ್ಣ ಬಹಳ ಮಾತಾಡ್ತಾರೆ, ನಮ್ಮ ಶೆಟ್ಟರ್ ಇಲ್ಲಿಯ MP. ಯಾಕಪ್ಪ ಶೆಟ್ಟರ್ ಬಾಯ್ ಬಿಡ್ತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ? ಯಾಕೆ ಬಿಡ್ತಾ ಇಲ್ಲ? ಈ ನಿಮ್ಮ ಸರ್ಕಾರ ಮಾಡಿರೋ ಕಾನೂನು ನಾವು ಮಾಡಿದ್ದಲ್ಲ. ಈ 22ರಲ್ಲಿ 56% ಕಾನೂನು ಮಾಡಿದ್ದು BJP ಸರ್ಕಾರ. ಯಾಕ್ರಿ ಇದನ್ನ ಊರ್ಜಿತ ಮಾಡೋಕೆ ಬಾಯ್ ಬಿಡ್ತಾ ಇಲ್ಲ ಮಿಸ್ಟರ್ ಶೆಟ್ಟರ್? ಮಿಸ್ಟರ್ ಬಸವರಾಜ ಬೊಮ್ಮಾಯಿ ನಿನ್ನ ನೇತೃತ್ವದಲ್ಲಿ ಆದಂತ ಕಾನೂನನ್ನ ಯಾಕಪ್ಪ ಆಗೋದಿಲ್ಲ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ನವರು, JDSನವರು ಅವರಿಗೆ ವೋಟ್ ಬೇಕೇ ಹೊರತು ನಮ್ಮ ರಕ್ಷಣೆ ಮಾಡುವಂತ ಸ್ಥಿತಿನಲ್ಲಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬಿಡಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಿದರೆ ಇವತ್ತಲ್ಲ ನಾಳೆ ಅದರ ಪರಿಣಾಮವನ್ನು ಎದುರಿಸ್ತೀರಿ ಅನ್ನುವಂತ ಎಚ್ಚರಿಕೆ ಮಾತನ್ನು ಸಹ ಕೊಡ್ಲಿಕ್ಕೆ ಬಯಸ್ತೇನೆ.